ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಮೈಸೂರು ಕಡೆ ಹೋಗ್ತಿದ್ದೀವಿ, ಅಂದರೆ ದೇವಸ್ಥಾನಕ್ಕೆ. ಮತ್ತು ನಂಜನಗೂಡು ಅರಮನೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಒಂದಿನದಲ್ಲಿ ಇಷ್ಟೆಲ್ಲ ನೋಡ್ಕೊಬರೋಣ ಅಂದ್ಕೊಂಡಿದ್ದೀವಿ. ನಾವು ಇವಾಗ ಹೋಗ್ತಾ ಇದ್ದೀವಿ. 6 ಗಂಟೆ ಆಗಿದೆ, AM ಮಾರ್ನಿಂಗ್ 6 ಗಂಟೆ. ಮೈಸೂರಿಗಿಂತ ಮಂಡ್ಯ ಫಸ್ಟು ಸಿಗ್ತೈತಲ್ವ, ಅದಕ್ಕೆ ಮೇಲ್ಕೋಟೆಗೆ ಹೋಗ್ಬಿಟ್ಟು ಮೈಸೂರು ಕಡೆ ಹೋಗೋಣ ನಂಜನಗೂಡಿಗೆ ಅಂದ್ಕೊಂಡಿದ್ದೀವಿ. ಇವಾಗ ಕಲ್ಯಾಣಿಪುರದಲ್ಲಿ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾಯಿದ್ವಿ. ಪೂಜೆ ಸಾಮಾನು ತೊಗೊಂಡು ಅಲ್ಲಿಂದ ಬೆಟ್ಟ ಬರ್ತೈತೆ, ಇದು ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನ ಐತೆ ಬೆಟ್ಟದ ಮೇಲೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಫಸ್ಟು ದರ್ಶನ ಮಾಡಿಕೊಂಡು ಮೇಲ್ಗಡೆ ನರಸಿಂಹಸ್ವಾಮಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮಂಡ್ಯದಿಂದ ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ದಾರೆ ನಮ್ಮ ಜೊತೆಯಲ್ಲೇ. ಹತ್ಪ ಬೇಗ. ನಮ್ಮನೆ ದೇವರಿದು ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ. ನಾವು ತುಂಬ ವರ್ಷ ಆಗಿತ್ತು ಬಂದು, ಇಲ್ಲಾಂದ್ರೆ 14 ವರ್ಷ ಆಗೈತೆ ಇವಾಗ ಬಂದಿರೋದು ಮೇಲ್ಕೋಟೆ ದೇವಸ್ಥಾನಕ್ಕೆ. ಹೌದಾ, ಇಲ್ಲಿ ಕಾರ್ ಹೋಗ್ತೈತೆ, ಒಂದು 150 ಮೆಟ್ಲು ಆದಮೇಲೆ ನಡ್ಕೊಂಡು ಹೋಗಿರೋದು. ಅಲ್ಲಿವರೆಗೂ ಕಾರ್ ಹೋಗ್ತೈತೆ. ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಕಲ್ಯಾಣಿ ಕೋಳ ಮತ್ತು ಸುತ್ತಮುತ್ತ ಹಳ್ಳಿಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಬಂದೇ ಇರು, ಬಾಯ್ಲಿ ಇಲ್ಲಿ ನೋಡ್ಬಾ. ಬೆಟ್ಟದ ಮೇಲಿಂದ ನೋಡಿದ್ರೆ ತುಂಬ ಚೆನ್ನಾಗೈತೆ. ಎಷ್ಟು ಖುಷಿ ಆಗ್ತೈತೆ ಅಂದರೆ ನಂಗೆ ಇಷ್ಟ. ನನಗಂತೂ ತುಂಬ ಖುಷಿ ಆಯ್ತಿದ್ದು. ಬೆಟ್ಟ ಹತ್ಕೊಂಡ್ಬಂದು ಬೆಟ್ಟದ ಮೇಲೆ ಏನು ಚೆನ್ನಾಗಿ ಕಾಣಿಸ್ತೈತೆ, ನೋಡ್ಬೋದಿತ್ತಲ್ಲ ಮೇಲೆ ಅಂತ. ಹಾಗೆ ಇಲ್ಲಿ ದರ್ಶನ ಮಾಡೋಕ್ಕೆ ಹೋದ್ವಿ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ. ತೆಂಗಿನ ಗಿಡ. ಅಲ್ಲಿಂದ ನಮ್ಮ ನೈಟ್ ಆಗೋಯ್ತು, ಲೇಟ್ ಆಯ್ತಂಗೆ ನಮ್ಮ ಸಿಸ್ಟರ್ ಮನೇಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮೈಸೂರಿನ ನಂಜನಗೂಡು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೇ ನದಿಲಿ ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ನಾವೆಲ್ಲ ಸ್ನಾನ ಮಾಡಿ ಇಲ್ಲೇ ಕುದುರೆ ಸವಾರಿಗೆ ಹೋಗ್ತೀವಿ. ನಮ್ಮ ಚಿಕ್ಕ ಮಗ, ಅದಕ್ಕೆ ಕುದುರೆ ಸವಾರಿಗೆ ಹೋಗ್ತಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂದು 6-7:30 ಆಗಿದೆ. ನಿಮ್ಮ ಹುಡುಗ ನೀವು ಇಬ್ಬರು ಹಾಕಿ ತಗೊಳ್ಳಿ. ಬೇಡ ನಂಜನಗೂಡಲ್ಲಿ ಶಿವನ ಮೂರ್ತಿ ಇದು ಎತ್ತರವಾಗಿದೆ. ಅಲ್ಲಿಂದ ಗೋಪುರದ ಹಾಗೆ ಒಂದು ಫೋಟೋ ಎಲ್ಲ ತೊಗೊತಿದ್ವಿ. ಆಚೆಯಿಂದ ಗೋಪುರಕ್ಕೆ ನಿಂತ್ಕೊಂಡು ಹತ್ತಿರದಲ್ಲಿ ಫೋಟೋ ತೊಗೊತಿದ್ವಿ. ಈಗ ದರ್ಶನಕ್ಕೆ ಹೋಗ್ಬೇಕು ಒಳಗಡೆ. ಈ ಕಡೆ ಬಂದು ಫೋಟೋ ಹಿಡಿತೀರಿ, ಇಲ್ಲಿ ನಿಂತ್ಕೊ ಬರ್ತಿದ್ದಲ್ಲಿ. ಒಳಗಡೆ ಹೋಗಿದ್ದೀವಿ. ಇವಾಗ ನಿಂತ್ಕೊಂಡು ದರ್ಶನ ಮಾಡಬೇಕು. ದೇವ್ರ ವಾರ ಹೋಗಿದ್ದು ಸೋಮವಾರ. ಏನು ಬೇಗ ಒಂದು 20 ಮಿನಿಟ್ಸ್ ಎಲ್ಲ ದರ್ಶನ ಆಯಿತು. ಇವಾಗ ಇದು ದೇವಸ್ಥಾನದ ಬಾಗಿಲು ಹತ್ರನೇ ಹೋದ್ವಿ. ಏನೋ ಒಂಥರ ಫೀಲ್ ಆಂಟಿ, ಹಿಂಗೆ ಹೋದ್ರೆ ನೋಡಿದ್ರೆ ಒಂದು ಖುಷಿ. ಇಲ್ಲಿ ಕಲ್ಲಿನ ಗುಡಿಯೆಲ್ಲ ನೋಡಿದ್ರೆ ತುಂಬ ಖುಷಿ ಆಗ್ತೈತಿ. ಎಷ್ಟು ವರ್ಷದಿಂದ ಬಂಡೆಗಳು ಕಲ್ಲಲ್ಲಿ ಗುಡಿ ಕಟ್ಟೋದು ನೋಡಿ ತುಂಬ ಖುಷಿ ಆಗ್ತೈತೆ. ಅದನ್ನೇ ನೋಡ್ತಿದ್ವಿ. ದೇವಸ್ಥಾನದ ದರ್ಶನ ಆಯಿತು. ಮತ್ತು ಆಚೆ ಬಂದು ಇಲ್ಲಿ ಬಸ್ ಹತ್ರ ನಿಂತಿದ್ವಿ. ನನ್ನ ಮಗನಿಗೆ ಉದ್ದಿನ ಬೆಲ್ಲ ಕೊಡೋ ಹರಕೆ ಇತ್ತು, ಹರಕೆ ತೀರಿಸ್ಕೊಂಡು ಹಾಗೆ ಆಚೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಚೆ ಬಂದ್ವಿ. ಈಗ
ನನ್ನ ದೊಡ್ಡ ಮಗನಿಗೆ ಅರಮನೆ ಕರ್ಕೊಂಡು ಹೋಗು ಅಂತ ಕೇಳ್ತಿದ್ದಾನೆ. ಈಗ ಅರಮನೆಗೆ ಹೋಗ್ಬೇಕು, ಅರಮನೆ ತೋರಿಸ್ಕೊಂಡು ಬರೋಣ ಅಂತ. ನಮ್ಮ ಚಿಕ್ಕ ಮಗ ನಮ್ಮ ಮನೆಯವರು ಕಾರಲ್ಲೇ ಕುತ್ಕೊಂಡು ಬರ್ತಿಲ್ಲ. ಇದು ಏನಿದು ದೊಡ್ಡ ಮಗನೇ ಗೊತ್ತಿಲ್ವಲ್ಲ, ಮೋಸ್ಟ್ ಅದೇ ಅರಮನೆ ಅನ್ಸುತ್ತೆ. ಇದೇನು ಅರಮನೆ ಮುನ್ನ, ಅದೇ ಅರಮನೆ, ಅದು ಎಂಟರ್ ಗೇಟ್ ಮುನ್ನ. ಇಷ್ಟು ಚಿಕ್ಕದ ಅರಮನೆ. ಇದಲ್ಲ ಬಾ, ಫೋಟೋ ಹೊಡಿತೀನಿ. ಟಿಕೆಟ್ ತೊಗೊಂಡು ಫಸ್ಟ್ ಎಂಟ್ರೆನ್ಸ್ಟಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ತಿಂಡಿ ಐತೆ, ತಿಂಡಿ ಮತ್ತು ಮತ್ತು ಏನಾದ್ರು ಬಂದು ಫೋನ್ ಮಾಡ್ಬೋದಾ ಏನಾದ್ರು ನೋಡೋ ಮೇಲೆ ಮಾರ್ತಿದ್ದಾರೆ. ಅಲ್ಲಿಂದ ಒಳಗಡೆ ಹೋದ್ವಿ, ಅರಮನೆ ಒಳಗಡೆ ಆಯ್ತು. ಮತ್ತೆ ಹಿಡ್ಕೊಂಡು ಅವರಲ್ಲ ಕಿತ್ಕೊಂಡ್ಬಿಟ್ರೆ ಕಷ್ಟ, ಸುಮ್ಮನೆ ಇಕ್ಕು ಆಮೇಲೆ ಬಂದು ತಗೊಳ್ರಿ ಅಂತಾರೆ. ಒಳಗಡೆ ಹೋದ್ವಿ, ಮತ್ತು ಇದು ಫಸ್ಟ್ ಎಂಟ್ರೆನ್ಸ್ ಇಟ್ಟಿದ್ದಾರೆ. ಫಿಲಮಲ್ಲಿ ನೋಡಿದ್ವಲ್ಲ ಅರಮನೆಗಳು ಅದೇ ಥರ ಐತೆ. ಆ ಲೈಟು ಮತ್ತು ಆ ಥರ ಚೆನ್ನಾಗಿದೆ ನೋಡೋಕ್ಕಿಂತ. ನಾನೇ ಅರಮನೆ ಫೋಟೋಗಳೆಲ್ಲ ಹಾಕಿದ್ದಾರೆ. ಫೋಟೋಸ್ ಎಲ್ಲ ಕೈ ಮುಟ್ಬಾರ್ದು ಬರ್ತಿದ್ದಾರೆ. ಅಲ್ಲೇ ಫೋಟೋಗಳು ನೋಡಿಕೊಂಡು ಹಾಗೆ ಇಟ್ಟಿದ್ವಿ. ಚೆನ್ನಾಗಿತ್ತು ನೋಡಿ, ಎಷ್ಟು ಕ್ಯೂಟ್ ಥರ. ಅಲ್ಲೇ ಏನಂತ ಗೊತ್ತಿಲ್ಲ, ಏನು ಮಾಡ್ತಿದ್ರು ಈ ಜಾಗ. ಮೋಸ್ಟ್ಲಿ ಶೂಟಿಂಗ್ಗಳು ಮಾಡಿರ್ಬೋದೇನೋ ಅನ್ಕೋತೀನಿ. ಬಾ ನಿಂತ್ಕೊ ಈ ಕಡೆ. ನಾವು ಫಿಲಮಲ್ಲಿ ನೋಡಿದ್ವಲ್ಲ ಅದೇ ಥರನೇ ಅನಿಸುತ್ತೆ. ಅರಮನೆ ನೋಡಿದ್ರೆ ಅಷ್ಟು ಖುಷಿ ಆಗ್ತೈತೆ. ಬೆಳ್ಳಿ ಚೇರ್ಗಳು ಅಂತ ಇದು ಬರ್ತಿದ್ದಾರಲ್ಲಿ, ಬೆಳ್ಳಿ ಚೇರ್ಗಳು ಅಂತ. ಮುನ್ನಾ ಬಾಮುನಾ ಏನು ಇಲ್ಲ ಅವು ಏನು ಇಲ್ಲ, ಬೆಳೆ ಬಾಳೋ ವಸ್ತುಗಳು.
ತಲೆ ತಿನ್ಬೇಡ. ಇದು ಟೈಲ್ಸ್ ಹಾಕಿ ಮೇಲೆ ಕಟ್ಟಿರೋದು ಗೊತ್ತಿಲ್ಲಪ್ಪ ಅದೇನು. ಬಾಕ್ಸ್ ಇದು ಏನು ಎತ್ಬಿಟ್ಟವ್ರೆ. ಹಾಂ ಕೇಳೋಕ್ಕೆ ಬಾರೋ. ಇದು ಹೋಗಿಸು. ಇದು ಯಾಕೆ ಥರ ಮಾಡಿದ್ವಿ? ಆನೆಗೆಲ್ಲ ಅಲಂಕಾರ ಮಾಡೋ ವಸ್ತುಗಳನ್ನು ಸಿಕ್ಕಿದ್ದೀನಿ. ಅದೇನೆ ಆನೆಗಳಿಗೆ ಲಾಸ್ಟಲ್ಲಿ ಮತ್ತು ಆಚೆ ಬಂದರೆ ಈಗ ಐತೆ ಅರಮನೆ. ಮುನ್ನ ಇವಾಗ ಅರಮನೆ ಅದು ಆಚೆ ನಾವು ಕೆರೆ ಸತ್ರ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಐತೆ. ಕೆರೆ ಸತ್ ಅಂದ್ರೆ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ಕೆರೆ ಸತ್ರ. ಮಳೆ ಬರಂಗೈತೆ. ಅಲ್ಲಿಗೆ ಹೋದ್ವಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅದು. ಅಲ್ಲಂತೂ ತುಂಬ ಸೈಲೆಂಟಾಗಿ ದೇವಸ್ಥಾನ ಐತೆ. ಅಲ್ಲಿ ಕಾಣಿಕೆನೂ ಹಾಕಂಗಿಲ್ಲ ಮತ್ತು ಫೋಟೋನ ಒಳಗಡೆ ತೆಗಿಯಂಗಿಲ್ಲ. ಮತ್ತು ಆಚೆನೇ ಫೋಟೋಸ್ ಎಲ್ಲ ತಗೊಂಡಿರೋದು, ವೀಡಿಯೋ ಮಾಡ್ಕೊಂಡಿರೋದು. ಸುತ್ತ ಕೆರೆ ಮಧ್ಯದಲ್ಲಿ ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದರೆ ಕೃಷ್ಣನ ದೇವಸ್ಥಾನ ಇರೋದು. ಮತ್ತು ಎಲ್ಲ ಥರ ವಿಗ್ರಹಗಳು ಐತೆ. ದೇವರಿನ ವಿಗ್ರಹಗಳು, ಲಕ್ಷ್ಮೀದು ಎಲ್ಲ ಥರ ಲಕ್ಷ್ಮೀದು ಮತ್ತು ಎಲ್ಲ ಥರ ವಿಗ್ರಹಗಳು ಐತೆ ಸುತ್ತಲೂ. ಇದು ಆನೆ ರಥ. ಇದು ಕಲ್ಲಲ್ಲಿ ಮಾಡಿರೋದು ರಥ. ಇದು ಫೋಟೋ ತೆಗಿತವ್ರು ನೋಡ್ರಿ ಅಂಕಲ್. ನೋಡಿ ಫೋಟೋ ತೆಗಿತವ್ರಿ ಅಮ್ಮ. ಕಲ್ಲಿನ ಮಂಟಪಗಳವೆ ಒಂದು 4-5 ಜಾಸ್ತಿನೇ ಐತೆ ಅನಿಸುತ್ತೆ. ಕಲ್ಲಿನ ಮಂಟಪ ಥರ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಅದ್ರ ಒಳಗಡೆ ಫೋಟೋಸ್ ತೆಗಿಯೋಂಗಿಲ್ಲ, ವೀಡಿಯೋನೂ ಮಾಡೋಂಗಿಲ್ಲ ಮತ್ತು ಕಾಣಿಕೆನೂ ಹಾಕೋಂಗಿಲ್ಲ. ಬರಲಿ ನೋಡಿ. ಇವನ ಹತ್ರ ನಾವೇನು ವಿಡಿಯೋ ಮಾಡ್ತಿದ್ದೀನಿ. ಸುಮ್ಮನಿರ. ಈಗ ದರ್ಶನ ಎಲ್ಲ ಆಗಿದೆ. ದೇವಸ್ಥಾನ ಮೈಸೂರು, ಮಂಡ್ಯ ಎಲ್ಲ ಕಡೆ ಸುತ್ತಾಡ್ಕೊಂಡು 2 ದಿನ ಆಯಿತು. ಇವಾಗ ನಾವು ಮತ್ತೆ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್.